ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ಅಮಾವಾಸ್ಯೆ ದಿನ ಹೇಗೆಲ್ಲ ಪೂಜೆ ಮಾಡಿದೆ ಆ್ಯಂಡ್ ಅಮಾವಾಸ್ಯೆ ದಿನ ಕೆಲವು ವಸ್ತುಗಳನ್ನ ಮನೆಗೆ ತರಬೇಕಾಗುತ್ತೆ ಆ್ಯಂಡ್ ಅದನ್ನು ನಾವು ಪೂಜೆ ಮಾಡೋದ್ರಿಂದ ಒಳ್ಳೆಯದು. ನಿಮ್ಗೆ ಇದೆಲ್ಲನೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾವು ಏನನ್ನು ಫಾಲೋ ಮಾಡ್ತೀವಿ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವೀಡಿಯೋಸ್ನ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಮಕ್ಕಳ ರಿಲೇಟೆಡ್ ವೀಡಿಯೋಸು ಆ್ಯಂಡ್ ಪೇರೆಂಟಿಂಗ್ ಟಿಪ್ಸು ಆ್ಯಂಡ್ ಅಮ್ಮಂದಿರಿಗೆ ಹೆಲ್ಪ್ ಆಗೋ ವೀಡಿಯೋಸ್ನ ನನ್ನ ಚಾನಲಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ನಾನ ಎಲ್ಲ ಮಾಡಿ, ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗೇ ಹೋಯಿತು. ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ನಾನು ಸಂಜೆ ರೆಡಿ ಮಾಡ್ತಾಯಿದ್ದೀನಿ. ಸಂಜೆ ಸ್ನ್ಯಾಕ್ಗೆ ಅವಿಷ್ಕಂಗೆ ಮತ್ತು ಅದಿತಿಗೆ ಒಂದು ಕಟ್ಲೆಟ್ಟು ಮಾಡಿಕೊಟ್ಟಿದ್ದೆ. ಆ ರೆಸಿಪಿ ತುಂಬ ಜನ ಕೇಳ್ತಿದ್ರಿ ಕಟ್ಲೆಟ್ಟು. ಈ ಕಟ್ಲೆಟ್ ವೆಯ್ಟ್ ಗೇನ್ ತುಂಬ ಚೆನ್ನಾಗಾಗುತ್ತೆ ಮಕ್ಳುಗಳಿಗೆ, ಸೊ ನೀವು ಮಾಡಿಕೊಡ್ಬೋದು. ಯಾವ ಕಟ್ಲೆಟ್ ಅಂತ ರೆಸಿಪಿ ತೋರಿಸ್ತೀನಿ ನೋಡಿ. ಈ ಕಟ್ಲೆಟ್ ಹೈ ಪ್ರೋಟೀನ್ ಕಟ್ಲೆಟ್. ಮಕ್ಕಳಿಗೆ ವೆಯ್ಟ್ ಗೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಥವಾ ಮಕ್ಕಳಿಗೆ ಸ್ವಲ್ಪ ಎನರ್ಜಿ ಯಾಕೋ ಇಲ್ಲ ಅಂತ ಅಂದ್ಕೊಳ್ತಿದ್ದೀರಾ, ಹಾಗಿದ್ರೆ ಈ ಕಟ್ಲೆಟ್ನ ನೀವು ವಾರಕ್ಕೆ 1-2 ಸಲ ಮಾಡಿಕೊಡ್ಬೋದು. ನಾನು ಕಟ್ಲೆಟ್ ರೆಸಿಪೀಸ್ನ ನನ್ನ ಪ್ಲೇಲಿಸ್ಟಲ್ಲಿ ಇದೆ. ತುಂಬ ಒಂದು 13+ ಕಟ್ಲೆಟ್ಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತು ಯಾವ ಕಟ್ಲೆಟ್ ತೋರಿಸಿದ್ದೀನಿ ಅಂತಂದರೆ ಕಾಬೂಲ್ ಕಡಲೆನ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನಾನು 2 ಕಪ್ ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಕುಕ್ಕರಲ್ಲಿ ಒಂದು 5-6 ವಿಷಲ್, ಒಂದು 8 ವಿಷಲ್ವರೆಗೂ ತೊಗೊಳ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕಿರಬೇಕಾಗತ್ತೆ ಅದಕ್ಕೆ ನಾನಿವಾಗ ಸ್ವಲ್ಪ ಪನ್ನೀರ್ ಹಾಕ್ತಿದ್ದೀನಿ. ಪನ್ನೀರ್ ಹೋಮ್ ಮೇಡ್, ಮನೆಯಲ್ಲೇ ನಾನು ಪನ್ನೀರ್ ಮಾಡ್ಕೊಳ್ತೀನಿ. 1 ಲೀಟರಲ್ಲಿ ಯೂಶ್ವಲಿ ನಾನು ಪನ್ನೀರ್ ಮಾಡ್ಕೊಳ್ಳೋದು. ವಾರಕ್ಕೆ 2 ಸಲ ಮಾಡ್ಕೊತೀನಿ, ಅಥವಾ 1 ಸಲ ಆದರೂ ಮಿನಿಮಮ್ ಇದ್ದೇ ಇರುತ್ತೆ. ಇವಾಗ ಇದಕ್ಕೆ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಮೆಣಸಿನ ಪೌಡರ್ನ ಹಾಕ್ತಾಯಿದ್ದೀನಿ. ಅದಿತಿ ಆ್ಯಂಡ್ ಅವಿಷ್ಕ ಖಾರನ ಚೆನ್ನಾಗಿ ತಿಂತಾರೆ. ಸ್ಪೈಸಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಬ್ಲ್ಯಾಂಡ್ ಫುಡ್ನ ಅವ್ರು ತಿನ್ನಲ್ಲ, ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾವು ಯಾವ ರೀತಿ ಖಾರ ತಿಂತೀವೋ ಅದೇ ರೀತಿ ತಿಂತಾರೆ. ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳೋದೆ ಅದನ್ನು, ನನ್ನ ಮಕ್ಕಳು ಸ್ಪೈಸಿನೇ ತಿಂತಿಲ್ಲ ಅಂತ. ಇಂಟ್ರೊಡ್ಯೂಸ್ ಮಾಡಿ ನಮಗೆ ಭಯ ಆಗುತ್ತೆ ಕೆಲವೊಂದು ವಿಚಾರಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ. ನಾವು ಭಯಪಟ್ಟರೆ ಯಾವುದೂ ಆಗಲ್ಲ. ಇವಾಗ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಐರನ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಲ್ಲಿ. ಇದು ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಡೈಜೆಷನ್ ಚೆನ್ನಾಗಿರುತ್ತೆ ಆ್ಯಂಡ್ ಫೈಬರ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಬಾಡಿ ಮಸಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಎನರ್ಜಿ ಇರುತ್ತೆ. ಮಕ್ಕಳಿಗೆ ಇನ್ನೇನು ಬೇಕು ಈ ವಯಸ್ಸಲ್ಲಿ? ಎನರ್ಜಿ. ಸೊ ಆ ಎನರ್ಜಿ ಈ ಒಂದು ಕಟ್ಲೆಟ್ ಕೊಡುತ್ತೆ. ಇವಾಗ ಕಟ್ಲೆಟ್ ಶೇಪ್ಗೆ ಮಾಡಿಕೊಂಡು ಪ್ಯಾನ್ನ ಬಿಸಿಗೆ ಇಟ್ಬಿಟ್ಟು ಬೆಣ್ಣೆ ಹಾಕಿದ್ದೀನಿ. ಮಕ್ಕಳಿಗೆ ಬೆಣ್ಣೆ ತುಪ್ಪ ಎಲ್ಲ ತುಂಬ ಒಳ್ಳೆಯದು, ಏನೂ ಕೋಲ್ಡ್ ಆಗಲ್ಲ. ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಜನಕ್ಕೆ ಬೋರ್ ಆಗಿಬಿಟ್ಟಿರುತ್ತೆ ಈ ಡೈಲಾಗ್ ಕೇಳಿ ಕೇಳಿ. ತುಂಬ ವೀಡಿಯೋಸಲ್ಲಿ ಇಟ್ಸ್ ಬೀನ್ ಆಲ್ರೆಡಿ ಲೈಕ್ 2.5 ಇಯರ್ಸಿಂದ ಹೇಳ್ತಾನೆ ಬರ್ತಿದ್ದೀನಿ, ತುಪ್ಪ ಬೆಣ್ಣೆ ಕೊಡಿ ಮಕ್ಕಳಿಗೆ ಒಳ್ಳೆಯದು ಅಂತ. ನೀವು ಕೊಡ್ತಿಲ್ಲ, ಭಯ ಪಡ್ತೀರಾ ಅಂತಂದರೆ ಏನೂ ಆಗಲ್ಲ. ಆಫ್ಟರ್ ಲೈಕ್ ನಾನು ಈ ರೀತಿ ಅಪ್ಲೋಡ್ ಮಾಡಿದ್ಮೇಲೆ ವೀಡಿಯೋ ನಂಗೆ ಪರ್ಸನಲಾಗಿ ಮೆಸೇಜ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ, ನಿಜವಾಗ್ಲೂ ಏನೂ ಆಗಲ್ವಾ, ಕೋಲ್ಡ್ ಆಗಲ್ವಾ, ಕಾಫ್ ಆಗಲ್ವಾ, ತುಪ್ಪದಿಂದ ಎಮ್ಮೆ ತುಪ್ಪ ಒಳ್ಳೆಯದಾ ಅಥವಾ ಹಸು ತುಪ್ಪ ಒಳ್ಳೆಯದಾ ಅಂತ ಈ ರೀತಿ ಕೇಳ್ತೀರಾ. ಯಾವ ತುಪ್ಪನಾದರೂ ಕೊಡ್ಬೋದು. ಆ್ಯಕ್ಚುಲಿ ನಮಗೆ ಎಮ್ಮೆ ತುಪ್ಪ ಸಿಗ್ತಿಲ್ಲ, ಅದು ಸಿಕ್ಕಿದ್ರೆ ನಾನು ಅದನ್ನು ಕೊಡೋದಕ್ಕೂ ರೆಡಿ, ಏನೂ ತೊಂದರೆ ಇಲ್ಲ. ತುಂಬ ಒಳ್ಳೆಯದು, ಫ್ಯಾಟ್ ಅದು ಗುಡ್ ಫ್ಯಾಟ್ ಆಗಿರುತ್ತೆ ತುಪ್ಪ ಅನ್ನೋದು. ಮಕ್ಕಳಿಗೆ ತುಂಬ ಒಳ್ಳೆಯದು, ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬ ಒಳ್ಳೆಯದಾಗುತ್ತೆ. ಸೊ ಈ ರೀತಿ ಎಂಚು ಚೆನ್ನಾಗಿ ಬಿಸಿ ಆದಮೇಲೆ ಬೆಣ್ಣೆ ಹಾಕಿ ಕಟ್ಲೆಟ್ನ ಇಟ್ಬಿಟ್ಟು ಕಟ್ಲೆಟ್ ಮಾಡಿಬಿಡ್ಬೇಕು. ಕಟ್ಲೆಟ್ ನನಗೆ ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ ತುಂಬ ಈಸಿ ನನಗೆ ಅದು ಮಾಡೋದಕ್ಕೆ. ಕೆಲವೊಂದು ಸಲ ಬ್ರೇಕ್ಫಾಸ್ಟ್ಗೆ ಇದನ್ನು ಪ್ಲ್ಯಾನ್ ಮಾಡಿಬಿಡ್ತೀನಿ, ಇಲ್ಲಾಂತಂದರೆ ಸ್ನ್ಯಾಕ್ಸಿಗೆ ಪ್ಲ್ಯಾನ್ ಮಾಡ್ತೀನಿ. ಇವಾಗ ನಾವು ಡಾನ್ಸ್ ಕ್ಲಾಸ್ನೂ ಶುರು ಮಾಡಿದ್ದೀವಿ. ಸೊ ಡಾನ್ಸ್ ಕ್ಲಾಸ್ ಶುರು ಮಾಡಿರೋದ್ರಿಂದ ಅದು ನನಗೆ ಒಂಥರ ಈಸಿ ಸ್ನ್ಯಾಕ್, ಈಸಿಯಾಗಿ ತಿನ್ಕೊಂಡ್ಬಿಡ್ತಾರೆ. ಇಬ್ರಿಗೂ ಸೆಲ್ಫ್ ಫೀಡಿಂಗ್ ಇರೋದ್ರಿಂದ ಅವಿಷ್ಕ ಆಲ್ಸೋ ರೆಡಿ ಟು ಈಟ್ ಈ ಒಂದು ಕಟ್ಲೆಟ್ಸ್ನ ಅವರೇ ಸೆಲ್ಫ್ ಫೀಡಿಂಗ್ ಮಾಡ್ಕೊಳ್ತಾರೆ. ಒಂಥರ ನಂಗೆ ತುಂಬ ಹೆಲ್ಪ್ ಆಗಿದೆ. ಇದನ್ನು ಟ್ರೈ ಮಾಡಿ, ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಜೊತೆಗೆ ಮಕ್ಕಳಿಗೆ ಗಟ್ ಇಶ್ಯೂಸ್ ಇದ್ದರೆ, ಸರಿಯಾಗಿ ಪಾಟಿ ಮಾಡ್ತಿಲ್ಲ, ಆಮೇಲೆ ಹೊಟ್ಟೆ ಆವಾಗವಾಗ ಕೆಡ್ತಿದೆ ಅಂತಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಪನ್ನೀರು ಜೊತೆಗೆ ಕಾಬೂಲ್ ಕಡಲೆ ಇಸ್ ದ ಬೆಸ್ಟ್ ಆಪ್ಷನ್. ಟ್ರೈ ಮಾಡಿ ನೋಡಿ ಆ್ಯಂಡ್ ಹೇಗಿತ್ತು ಅಂತ ಕಾಮೆಂಟಲ್ಲಿ ಹೇಳಿ. ಸೊ ಈ ಒಂದು ರೆಸಿಪಿನ ಶೇರ್ ಮಾಡಿ ಅಂತ ತುಂಬ ದಿನದಿಂದ ಕೇಳ್ತಿದ್ರಿ. ಸೊ ನಾನಿವಾಗ ರೀಸೆಂಟಾಗಿ ಮಾಡಿದ್ದೆ, ಬಟ್ ರೆಸಿಪಿ ಶೂಟ್ ಮಾಡ್ಕೊಂಡಿರಲಿಲ್ಲ. ಇವಾಗ ರೆಸಿಪಿ ಶೂಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ನಾನು ಹಿಂದಿನ ದಿನವೇ ಎಲ್ಲ ಕಳಸ ಎಲ್ಲ ಕದಲಿಸಿಟ್ಟಿದ್ದೆ. ಬಟ್ ಬೆಳಗ್ಗೆನೇ ಕಂಪ್ಲೀಟ್ ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಇದು ಮಾಡಿದೆ. ಬಟ್ ಅಮಾವಾಸ್ಯೆ ಇರುತ್ತಲ್ಲ, ಸೊ ದೇವಸ್ಥಾನಗಳಲ್ಲಿ ತುಂಬ ರಶ್ ಇರುತ್ತೆ, ಹೋಗ್ಬಿಟ್ಟು ಬಂದ್ಬೇಡ, ಸಂಜೆ ಬಂದು ನೀನು ಮಾಡ್ಕೊ ಅಂತ ಅಂದ್ಬಿಟ್ಟು ಕ್ರುವಿ ಹೇಳಿದ್ರಲ್ಲ, ಸರಿ ಅಂದ್ಬಿಟ್ಟು ಕಂಪ್ಲೀಟ್ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಹೋಗಿದ್ದು. ಆಮೇಲೆ ದೇವಸ್ಥಾನದಿಂದ ಬರೋದೇ 4 ಗಂಟೆ 5 ಗಂಟೆ ಆಗಿಬಿಡ್ತು. ಮನೆಗೆ ಬಂದಿದ್ದ ತಕ್ಷಣ ದೇವ್ರಿಗೆ ಕಂಪ್ಲೀಟ್ ಹಾರ ಎಲ್ಲ ಹಾಕಿ, ಅಂತಂದರೆ ನಮ್ಮನೆ ಇರೋ ಲಾರ್ಡ್ ವೆಂಕಟೇಶ್ವರ ಸ್ವಾಮಿ
ಫೋಟೋ ಬಗ್ಗೆ ತುಂಬ ಜನ ಕೇಳ್ತಿದ್ರಿ. ಫೋಟೋನ ಕಂಪ್ಲೀಟಾಗಿ ತೋರಿಸಿ ಹೇಗಿದೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ರೀತಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಕೆಲವು ಐಟಮ್ಸ್ಗಳನ್ನ ಮನೆಗೆ ತಂದಿದ್ವಿ ಪೂಜೆ ಮಾಡೋದಕ್ಕೆ. ಆ್ಯಂಡ್ ಅದನ್ನು ಮನೆಗೆ ಕಟ್ಟೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರಬಹುದು, ಅಥವಾ ಮನೆಯಲ್ಲಿ ಜಗಳಗಳಾಗ್ತಿರುತ್ತೆ, ಆಮೇಲೆ ಒಂಥರ ಪ್ರೊಟೆಕ್ಷನ್ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದೆಲ್ಲ ನಿವಾರಣೆ ಆಗುತ್ತೆ. ಇದು ಅಂಕೋಲೆ ಕಡ್ಡಿ ಅಂತ ಹೇಳ್ತಾರೆ, ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಒಣಗಿರೋದು, ಹಸಿ ಅಲ್ಲ. ಸೊ ಇದನ್ನು ಬಾಗಿಲಿಗೆ ಕಟ್ಟಬೇಕಾಗತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಾವು ಕುದುರೆ ಲಾಳ ಅಂತ ಏನು ಹೇಳ್ತೀವಿ ಅದನ್ನು ಕಟ್ಟಬೇಕಾಗತ್ತೆ. ತುಂಬ ಒಳ್ಳೆಯದು. ಇದನ್ನು ಅಲ್ಲಿದ್ದಾಗ, ಹಳೆ ಮನೇಲಿ ಇದ್ದಾಗ ಕಟ್ಟಿದ್ರು. ಸೊ ನಾವಿಲ್ಲಿ ಇವಾಗ ಕಂಪ್ಲೀಟ್ ಎಲ್ಲ ಸಪ್ರೇಟ್ ಆಗಿರೋದ್ರಿಂದ ನಾವು ಎಲ್ಲನೂ ಮಾಡ್ಕೊಳ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಅಮಾವಾಸ್ಯೆ ದಿನ ಕಟ್ಟಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತೇ ತಂದ್ಬಿಟ್ಟು ಕಂಪ್ಲೀಟಾಗಿ ಎಲ್ಲ ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಡಬೇಕಾಗತ್ತೆ ಇದನ್ನು. ಕೆಲವರು ಅಂದರೆ ಮನೆ ದೇವರಿಂದ ಕಾಯಿನ ಇದು ಮಾಡ್ಕೊಂಡು ಬಂದು ಕಟ್ತಾರೆ. ಅದನ್ನು ನಾವು ಇನ್ನೂ ಮಾಡಿಲ್ಲ, ಅದನ್ನು ಮಾಡಬೇಕಾಗತ್ತೆ. ಕೆಲವ್ರ ನಂಬಿಕೆ ಒಂದೊಂದು ರೀತಿ ಇರುತ್ತೆ. ಆ್ಯಂಡ್ ಜೊತೆಗೆ ಹೊಸಲು ಅಂದರೆ ಮನೆ ಹೆಬ್ಬಾಗ್ಲು ಅಂತ ಏನಿರುತ್ತೆ ಅದಕ್ಕೆ ಈ ಒಂದು ಭತ್ತದ ತೋರಣನ ಕಟ್ಟಲೇಬೇಕು. ಅದರಿಂದ ತುಂಬ ಒಂದು ಎನರ್ಜಿ ಬರುತ್ತೆ. ಆ್ಯಂಡ್ ತುಂಬ ನೆಗೆಟಿವ್ಸ್ ಇರುತ್ತಲ್ಲ ಕೆಲವು ಮನೆಗಳಲ್ಲಿ, ಅದೆಲ್ಲನೂ ಹೋಗುತ್ತೆ. ಒಂಥರ ಪಾಸಿಟಿವಿಟಿ ಆ್ಯಂಡ್ ಪ್ರಾಸ್ಪೆರಿಟಿ ಎಲ್ಲ ಚೆನ್ನಾಗಾಗುತ್ತೆ. ಆ್ಯಂಡ್ ಈ ಕಳಸ ಯಾಕೆ ಇಟ್ಟಿದ್ದೀರಾ ಅಂತಂದರೆ, ಈ ಒಂದು ಚೊಂಬಲ್ ನೀರೇನಕ್ಕೆ ಇಟ್ಟಿದ್ದೀರಾ ಅಂತಂದರೆ ಅದನ್ನು ಗಂಗೆ ರೆಪ್ರೆಸೆಂಟ್ ಮಾಡುತ್ತೆ. ಪ್ರತಿದಿನ ಇಡೋದ್ರಿಂದ ತುಂಬ ಒಳ್ಳೆಯದು. ಅಂತಂದರೆ ವಾರಕ್ಕೆ ಒಂದ್ಸಲ, ಪ್ರತಿ ಶುಕ್ರವಾರ ನಾನು ಆ ನೀರನ್ನ ಚೇಂಜ್ ಮಾಡಿ ಆ ಚೊಂಬೆಲ್ಲ ಕ್ಲೀನಾಗಿ ತೊಳೆದು ನೀರಿಡ್ತೀನಿ. ಅಂದರೆ ಗಂಗೆನ ಪೂಜೆ ಮಾಡ್ದಂಗೆ, ಅಂದರೆ ಮನೆ ಅಷ್ಟು ಚೆನ್ನಾಗಿ ಸಮೃದ್ಧಿ ಆಗಿರುತ್ತೆ ಅಂತ. ಸೊ ಈ ರೀತಿ ಪೂಜೆ ಕಂಪ್ಲೀಟ್ ಅಂದರೆ ಒಂಥರ ನೋಡೋದಕ್ಕೇ ಖುಷಿ ಗೊತ್ತಾ, ಒಂಥರ ವೈಬೇ ಸಕ್ಕತ್ತಾಗಿದೆ ಮನೇಲಿ. ನಾನು ತಿರುಪತಿಗೆ ಒಂದು ಸಲ ಹೋಗಿರೋದು, ಇನ್ನೊಂದು ಸಲ ಹೋಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವಾಗ ಕರೆಸ್ಕೊಳ್ತಾರೆ ಅಂತ. ಸೊ ದೀಪ ಎಲ್ಲ ಹಚ್ಚಿದ ಮೇಲೆ ಇವತ್ತು ಅಮಾವಾಸ್ಯೆ ಅಲ್ವಾ, ಕಳಸ ಎಲ್ಲ ಬದಲಾಯಿಸಿದ್ದೀನಿ. ದೇವರಿಗೆ ಈ ತಾಳಿ ಹಾಕೋಣ ಅಂತ ಅಂದ್ಬಿಟ್ಟು ಅರಿಶಿನ ಕೊಂಬಲಿ ದಾರ ಎಲ್ಲ ಸುತ್ತಕೊಂಡು ಈ ರೀತಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಒಂದು ಇನ್ವೆಸ್ಟ್ಮೆಂಟ್ ಯಾವುದಿರುತ್ತೆ ಅಂತಂದರೆ, ಚಿಕ್ಕ ಪುಟ್ಟ ತಾಳಿ ದೇವರು ತೊಗೊಳ್ಬೇಕು ಅಂತ. ಅಂದರೆ ಆ ಕಡೆ ಈ ಕಡೆ ಕರಿಮಣಿ ಮತ್ತು ಆ ಕಡೆ ಈ ಕಡೆ ಅವಳ ಇರುತ್ತಲ್ಲ, ಸೊ ಅದನ್ನು ಹಾಕಿಸಿ ಅರಿಶಿನ ದಾರಕ್ಕೇ ಪುಟ್ಟ ತಾಳಿ ಒಂದು 1 ಗ್ರಾಮ್ ಅಥವಾ ಅರ್ಧ ಗ್ರಾಮಲ್ಲೆಲ್ಲ ಬರುತ್ತೆ. ಅದೇ ಅಂದ್ಕೊಂಡಿದ್ದೀನಿ ಇನ್ಮೇಲಿಂದ ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿ ಆಮೇಲೆ ನೆಕ್ಸ್ಟ್ ಅದನ್ನು ತೊಗೊಳ್ಬೇಕು ಅಂತ. ಇವಾಗ ಅರಿಶಿನ ಕೊಂಬಲ್ಲೇನೆ ಹಾಕ್ತಾಯಿದ್ದೀನಿ. ಅಲ್ಲ ಅಂದರೆ ಮನೆ ಫಸ್ಟ್ ಪೂಜೆ ಮಾಡಿದ್ವಲ್ಲ ಆವಾಗಲೇ ಅಂದರೆ ಪೂಜೆ ಎಲ್ಲ ಮಾಡಿದ್ಮೇಲೆ ಹೇಳಿದರು ಹಾಕಬೇಕಿತ್ತು ಅಂತ, ಹಾಕೋಣ ಬಿಡು ಅಂತ ಹೇಳಿದೆ. ಬಟ್ ಕಳಸ ಇವಾಗಲೇ ಇದು ಮಾಡಿದ್ದು. ಅಂದರೆ ನಂದು ಮಧ್ಯದಲ್ಲಿ ಪೀರಿಯಡ್ಸ್ ಎಲ್ಲ ಬಂದುಬಿಟ್ಟಿತ್ತು, ಅವಾಗ ನಾನು ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ನಾನು ಅದನ್ನು ಹಾಕ್ತೆ. ಒಂಥರ ಸಕ್ಕತ್ತಾಗಿತ್ತು ದೇವ್ರ ಮನೆ ನೋಡೋದಕ್ಕೆ. ಇದು ನಮ್ಮ ಮನೆಯ ವೆಂಕಟೇಶ್ವರ ದೇವರು, ಅಂದರೆ ರಾಘವೇಂದ್ರ ಈ ಕಡೆ ಇದ್ದಾರೆ. ಆ್ಯಂಡ್ ಸಾಯಿಬಾಬಾನ ನಾನು ನೆಕ್ಸ್ಟ್ ಇಡಬೇಕಾಗತ್ತೆ. ಅಂದರೆ ಸಾಯಿಬಾಬಂದು ಸ್ಟೋರಿನೇ ಇದೆ. ಓಕೆನಾ, ನಾನು ಏನೇನು ಫೇಸ್ ಮಾಡಿದ್ದೀನಿ ಆ ಮನೇಲಿ ಅಂತ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೇಳಿ, ನಾನು ಶೇರ್ ಮಾಡ್ತೀನಿ ಏನನ್ನು ಫೇಸ್ ಮಾಡಿದ್ದೀನಿ. ಅಂದರೆ ಸಾಯಿಬಾಬಾ ಎಷ್ಟು ನನ್ನಿಂದ ಫೇಸ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಅವಮಾನಗಳನ್ನ. ಸೊ ಅದನ್ನೇ ಹೇಳ್ಕೊತೀನಿ ನಿಮ್ಮ ಹತ್ರ. ಸೇಮ್ 7 ಬಾಗಿಲಿರುತ್ತಲ್ಲ ವೆಂಕಟೇಶ್ವರಂಗೆ, ಅದನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ಫೋಟೋ ಫ್ರೇಮು. ಸೊ ತುಂಬ ಹೆವಿ ಇದೆ ಇದು, ಲೈಟ್ ವೆಯ್ಟ್ ಅಂತೂ ಇಲ್ಲ. ಜಕೋಬ್ ಸ್ಟೋನ್ಸ್ ಅಂತ ಇದೆ. ಆ್ಯಂಡ್ ಅವ್ರು ಹೇಳಿದ್ದಾರೆ ತುಂಬ ಅಗರಬತ್ತಿ ಆಮೇಲೆ ಧೂಪಗಳನ್ನ ಜಾಸ್ತಿ ದೇವ್ರ ಫೋಟೋ ಕೆಳಗಡೆ ಇಡಬೇಡಿ, ಸ್ಟೋನ್ಸ್ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಪೂಜೆ ಆಗಿದ ತಕ್ಷಣ ಒಂದು ಸ್ವಲ್ಪ ಹಿಂದೆಗಡೆನೇ ಇಡ್ತೀವಿ. ಆ್ಯಂಡ್ ಕರ್ಪೂರನೂ ಅಷ್ಟೇ ತುಂಬ ಜಾಸ್ತಿ ಹಚ್ಚಕ್ಕೆ ಹೋಗೋದಿಲ್ಲ. ಆಮೇಲೆ ಇದು ಜಕೋಬ್ ಸ್ಟೋನ್ ಆಗಿರೋದ್ರಿಂದ ಒಂಥರ ಶೈನಿಂಗ್ ಲುಕ್ ಜಾಸ್ತಿ ಕೊಡುತ್ತೆ. ಆ್ಯಂಡ್ ಇದರಲ್ಲಿ ಕಂಪ್ಲೀಟ್ ಮ್ಯೂಸಿಕ್ ಸೆಟ್ ಇದೆ. ಅಂದರೆ ನಮಗೆ ಒಂದು ಪೆನ್ ಡ್ರೈವ್ ಕೊಟ್ಬಿಟ್ಟಿದ್ದಾರೆ, ಅದರಲ್ಲಿ 400+ ಸಾಂಗ್ಸ್ ಇದೆ. ಅದಾದಮೇಲೆ ಈ ರೀತಿ ಸೌಂಡ್ ಸಿಸ್ಟಮ್ ಸಖತ್ತಾಗಿ ಬರುತ್ತೆ, ಚೆನ್ನಾಗಿದೆ ಒಂಥರ ಫೀಲು. ಆಮೇಲೆ ನಿಮಗೆ ರೈಟ್ ಸೈಡಲ್ಲಿ ಕಂಪ್ಲೀಟ್ ಬಟನ್ಸ್ ಕೊಟ್ಟಿರ್ತಾರೆ, ಲೈಟ್ ಆಪ್ಷನ್ಸ್ ಇದೆ, ಆಮೇಲೆ ಮ್ಯೂಸಿಕ್ ಆಪ್ಷನ್ಸ್ ಇದೆ. ಇದು ನಮಗೆ ಕಂಪ್ಲೀಟ್ ಚಾರ್ಜಸ್ ಆಗಿದ್ದು 18,000 ಅಂತಂದರೆ ಯಶವಂತಪುರಲ್ಲಿ ಗೊತ್ತಿರೋರ ಹತ್ರ ಮಾಡಿಸಿದ್ದು. ಅವರು ತಿರುಪತಿಯಿಂದನೇ ಇದನ್ನೆಲ್ಲ ತರಿಸ್ಕೊಂಡು ಮಾಡೋದಂತೆ. ಅಂದರೆ ಎಡಗಡೆ ಗಣೇಶನ್ ಕೊಟ್ಟಿದ್ದಾರೆ, ಆಮೇಲೆ ಸರಸ್ವತಿ, ಲಕ್ಷ್ಮಿ, ಆಮೇಲೆ ಇನ್ನೊಂದು ದೇವ್ರನ್ನ ಕೊಟ್ಟಿದ್ದಾರೆ, ನಾರಾಯಣ ಅನಿಸುತ್ತೆ. ಸೊ ಕಂಪ್ಲೀಟ್ ಈ ರೀತಿ ಲುಕ್ ಇದೆ. ಒಂಥರ ತಿರುಪತಿಯಲ್ಲಿ ದೇವ್ರನ್ನ ನೋಡ್ದಂಗೆ ಆಗುತ್ತೆ. ತ್ರಿಶಂಕು ಆಮೇಲೆ ಆ ಒಂದು ಈ ಸಿಂಬಲೈಸ್ ಮಾಡುತ್ತಲ್ಲ ಶ್ರೀ ವೆಂಕಟರಮಣ ಸ್ವಾಮಿನ. ಸೊ ಅದನ್ನು ನೋಡೋದೆ. ಮೇಲ್ಗಡೆ ಇದೆಯಲ್ಲ ಆ ಲೈಟೇ ತುಂಬ ಜಾಸ್ತಿ ಫೋಕಸ್ ಕೊಡೋದು. ಆ್ಯಂಡ್ ಈ ಸೈಡ್ಸ್ ಲೈಟ್ ಏನಿದೆ ಅದು ಅವಾಗವಾಗ ಬ್ಲಿಂಕ್ ಆಗಿ ಕಲರ್ ಚೇಂಜಸ್ ಆಗ್ತಾ ಇರುತ್ತೆ. ಅದೇ ಒಂಥರ ಲುಕ್ಕು. ತುಂಬ ಜನ ಕೇಳ್ತಿದ್ರಿ ಆ್ಯಂಡ್ ತುಂಬ ಜನ ಇಷ್ಟಪಟ್ಟಿದ್ರಿ, ವೈಬ್ ಚೆನ್ನಾಗಿದೆ ಅಂತ. ಎಸ್, ಈ ಫೋಟೋ ಅಂತೂ ನಾವು ಮನೆ ಮಾಡ್ತೀವಿ, ಮನೆ ಕನ್ಫರ್ಮ್ ಆಯಿತು ಅಂತ ಡಿಸೈಡ್ ಆಗಿದ ತಕ್ಷಣವೇ ಈ ಫೋಟೋನ ನಾವು ಇನ್ವೆಸ್ಟ್ ಮಾಡಿದ್ವಿ. ಒಂಥರ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಫಸ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಕ್ರೂವಿ ಸಂಜೆ ಬಂದಮೇಲೆ ಈ ಅಂಕೋಲೆ ಕಡ್ಡಿ ಮತ್ತು
ಕುದುರೆ ಲಾಳ ಏನಿತ್ತು ಅದನ್ನು ಕಂಪ್ಲೀಟಾಗಿ ಮೇಲ್ಗಡೆ ಕಟ್ಟಿದ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಕಟ್ಲೆಟ್ ರೆಸಿಪಿನೂ ಶೇರ್ ಮಾಡಿದ್ದೀನಿ ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಅಲ್ವಾ ನಿಮ್ಮ ಮನೆ ಇರೋ ವೆಂಕಟೇಶ್ವರ ಸ್ವಾಮಿನ ತೋರಿಸಿ ಅಂತ. ಸೊ ಅದನ್ನು ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಅದಿತಿ ಅವಿಷ್ಕಾ ಸ್ಟೈಲ್ನು ಪೇಜ್ನ ಫಾಲೋ ಮಾಡಿ. ನ್ಯೂ ಔಟ್ಫಿಟ್ಸ್ ಆ್ಯಂಡ್ ಸೀರೆಗಳನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.